ವೀಕ್ಷರೇ, ಧನುರ್ಮಾಸದ ವಿಶೇಷತೆ ಬಗ್ಗೆ ತಿಳಿಸ್ಕೊಳ್ಳೋದಕ್ಕೆ ನಮ್ಮ ಜೊತೆ ಜ್ಯೋತಿಷಿಗಳಿದ್ದಾರೆ. ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ ಅವರು ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಸುರೇಂದ್ರ ಅವರೇ, ತಮಗೆ ಸ್ವಾಗತ ಕಾರ್ಯಕ್ರಮಕ್ಕೆ. ಇನ್ನು ಆಧ್ಯಾತ್ಮ ಚಿಂತಕರಾದಂತಹ ಡಾಕ್ಟರ್ ನಾಗರಾಜ ನಕ್ಷತ್ರಿಗಳು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ನಾಗರಾಜ ನಕ್ಷತ್ರಿಗಳೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಸುರೇಂದ್ರ ಉಪಾಧ್ಯಾಯ ಅವರೇ, ಈ ಧನುರ್ಮಾಸ ಅಂತಂದ್ರೆ ಏನು? ನೋಡಿ, ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯ ಶ್ಲೋಕ 35ರಲ್ಲಿ ಹೇಳಿದ್ದಾನೆ, ಮಾಸಾನ ಮಾರ್ಗಶಿರ್ಷಾನ. ಅಂದ್ರೆ ಐ ಮ್ಯಾನಿಫೆಸ್ಟ್ ಮೋಸ್ಟ್ ಆಫ್ ದ ಥಿಂಗ್ಸ್ ಟು ಗಾಡ್. ಅಂದ್ರೆ ಧನುರ್ಮಾಸ ಯಾಕೆ? ಧನುರ್ಮಾಸ ನೋಡಿ, ಕರ್ಕದಿಂದ ಮಕರ ರಾಶಿಯವರೆಗೆ ದಕ್ಷಿಣಾಯನ, ಮಕರ ರಾಶಿಯಿಂದ ಮತ್ತೆ ಕರ್ಕದವರೆಗೆ ಉತ್ತರಾಯಣ. ಈ ಧನುರ್ಮಾಸ ಅನ್ನೋದು ನಮ್ಮ ಉತ್ತರಾಯಣಕ್ಕೆ ಬಾಗಿಲು ಅಂತ ಕರಿತೇವೆ. ನನಗೆ ತಿಳಿದಂತೆ ಮಹಾಕಾಲನ್ನ ಸಂವತ್ಸರ, ಋತು, ಮಾಸ ಅಂತ ಹೇಳಿ ಡಿವೈಡ್ ಮಾಡಿರ್ತಾರೆ. ನಮ್ಮಲ್ಲಿ ಸಂಕಲ್ಪ ಮಾಡುವಾಗಲೂ ವಿಜಯನಾಮ ಸಂವತ್ಸರೆ, ಹೇಮಂತ ಋತು, ಮಾಘ ಮಾಸೆ, ಶುಕ್ಲ ಪಕ್ಷೆ, ಏಕಾದಶ್ಯಾಂ ದಿಥೌ ಅಂತ ನಾವು ಹೇಳ್ತೇವೆ. ಆಮೇಲೆ ಘಟಿಕೆ, ವಿಘಟಿಕೆ, ಮುಹೂರ್ತ ಎಲ್ಲ ಬರ್ತದೆ. ಈ ಧನುರ್ಮಾಸ ಬರುವುದೇ ಚಳಿಗಾಲದಲ್ಲಿ. ಅಂದ್ರೆ ದಿನ ಕಡಿಮೆ, ರಾತ್ರಿ ಜಾಸ್ತಿ. ಈ ಧನುರ್ಮಾಸ ಯಾಕೆ ಇಟ್ಟಿದ್ದಾರೆ ಅಂದ್ರೆ ದೇವರ ಬಗ್ಗೆ ಚಿಂತನೆಗೋಸ್ಕರ ಧನುರ್ಮಾಸವನ್ನು ಇಟ್ಟಿದ್ದಾರೆ. ಅಂದ್ರೆ ಇದರಲ್ಲಿ ಮದುವೆ, ಮಾಂಗಲ್ಯಗಳು ಯಾವುದೋ ಒಂದು ಶುಭ ಕಾರ್ಯಗಳು ನಡೆಯಲಿಕ್ಕಿಲ್ಲ. ಅಂದ್ರೆ ಧನುರ್ಮಾಸ ಯಾವಾಗ ಅಂತ ನೀವು ಕೇಳ್ಬೋದು. ಧನುರ್ಮಾಸ ಏಕಾದಶಿ, ಮಾರ್ಗಶಿರ್ಷ ಮಾಸ ಶುಕ್ಲ ಪಕ್ಷ ಏಕಾದಶಿಯಿಂದ ಉತ್ತರಾಯಣ ಪುಣ್ಯಕಾಲ ಅಂದ್ರೆ ಮಕರ ಸಂಕ್ರಾಂತಿಯವರೆಗೆ ಧನುರ್ಮಾಸ. ಅಂದ್ರೆ ಮೊನ್ನೆನೆ ಶುರುವಾಯ್ತು. ಆದರೆ ನಮ್ಮ ಪ್ರಕಾರ ಸಂಕ್ರಾಂತಿಯಿಂದ ಸಂಕ್ರಾಂತಿಗೆ ಧನುರ್ಮಾಸ. ಇದು ನಾನು ತಿಳಿದುಕೊಂಡಂತ ಒಂದು ವಿಷಯ. ಓಕೆ, ಇನ್ನು ನಾಗರಾಜ ನಕ್ಷತ್ರಿಗಳೇ, ನಿಮ್ಮ ಪ್ರಕಾರ ಧನುರ್ಮಾಸದ ವಿಶೇಷತೆ ಬಗ್ಗೆ ಮಾತಾಡೋದಾದ್ರೆ ನೀವೇನ್ ಹೇಳ್ತೀರಿ? ಇಲ್ಲಿ ಸೂರ್ಯ ಸಿದ್ಧಾಂತ ಮತ್ತೆ ಚಂದ್ರ ಸಿದ್ಧಾಂತ ಎರಡು ರೀತಿಯಲ್ಲಿ ಅದು ವಿಂಗಡಣೆ ಆಗತಕ್ಕಂಥದ್ದು. ಒಂದು, ಮಾರ್ಗಶಿರ ಮಾಸ ಆರಂಭ ಆಗಿ 15ನೇ ದಿವಸದ ನಂತರ ಧನುರ್ಮಾಸ ಅಂತ. ಇದು ಸೂರ್ಯ ಸಿದ್ಧಾಂತಕ್ಕೂ ಚಂದ್ರ ಸಿದ್ಧಾಂತಕ್ಕೂ ಇರತಕ್ಕಂತ ಒಂದು ಭಿನ್ನತೆಗಳು, ವ್ಯತ್ಯಾಸಗಳು. ಎರಡು ರೀತಿಯ ಆರಾಧನೆಯು ಕೂಡ ನಮ್ಮ ಗಣಿತದಲ್ಲಿ ಇರತಕ್ಕಂಥದ್ದು. ಒಂದೊಂದು ಭಾಗದಲ್ಲಿ ಒಂದೊಂದು ಗಣಿತವನ್ನ ಅವಲಂಬಿಸುವುದರ ಮೂಲಕ, ಆಯಾಯ ಪಂಚಾಂಗವನ್ನ ಅನುಸರಿಸುವುದರ ಮೂಲಕ ಮಾಸದ ಚಿಂತನೆ, ದೇವತಾರಾಧನೆಗಳ ಚಿಂತನೆ, ಪಕ್ಷ, ತಿಥಿವಾರ, ನಕ್ಷತ್ರಗಳ ಚಿಂತನೆ ಇತ್ಯಾದಿಗಳೆಲ್ಲ ನಡೆದುಕೊಂಡು ಬರತಕ್ಕಂತ ಒಂದು ವಿಚಾರ. ಇಲ್ಲಿ ಮಾರ್ಗಶಿರ ಮಾಸದಲ್ಲಿ ಆರಾಧಿಸುವಂತಹ ಒಂದು ವ್ಯವಸ್ಥೆಗಳು ಹೇಗೆ, ಅಥವಾ ಮಾರ್ಗಶಿರ ಮಾಸಕ್ಕೆ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ? ನಾವು ಗಾಯತ್ರಿಯ ಚಿಂತನೆಯನ್ನು ಮಾಡಿದರೆ ಗಾಯತ್ರಿಯಲ್ಲಿ 24 ಅಕ್ಷರಗಳು ಬರ್ತದೆ. 24 ಅಕ್ಷರಗಳು ಭಗವಂತನ 24 ಅವತಾರ ಅಂತ ಹೇಳ್ತದೆ. ಭಗವಂತನ 24 ಅವತಾರ ಎಲ್ಲಿದೆ ಅನ್ನುವಂತ ಪ್ರಶ್ನೆ ಬರಬಹುದು. ಭಗವಂತನದು 24 ಅವತಾರ. ಗಾಯತ್ರಿಯ ಸಂಕೇತ ಏನುಂಟು, ಸಂಖ್ಯೆಗಳೇ, ಅಕ್ಷರ ಸಂಖ್ಯೆಗಳೇನುಂಟು, ಅದರ ಸಂಖ್ಯೆ ಎಷ್ಟು ಪರಮಾತ್ಮನ ಅವತಾರಗಳಿದ್ದಾವೆ. ಆದರೆ ಸಮಾಜದಲ್ಲಿ ಪ್ರಚಲಿತ ವಿದ್ಯಮಾನದಲ್ಲಿ ಪ್ರಸ್ತುತದಲ್ಲಿ ಇರತಕ್ಕಂತಹದ್ದು ಮತ್ಸ್ಯಕೂರ್ಮ, ವರಾಹಶ್ಚ, ನರಸಿಂಹೋ, ಪಟುಭಾರ್ಗವ, ಹೀಗೆ ದಶಾವತಾರದ ಚಿಂತನೆಗಳು ನಮ್ಮಲ್ಲಿ ಕಾಣುವಂತಹದ್ದು. ಈ ದಶ ಅವತಾರಗಳು, ಈ 24 ಗಾಯತ್ರಿಯ ಅಕ್ಷರ ಏನಿದೆ, ಅಂತೆಯೇ 24 ಅವತಾರಗಳು. ಕೇಶವಾದಿ ದ್ವಾದಶ ನಾಮ, ಸಂಕರ್ಷಣಾದಿ ದ್ವಾದಶ ನಾಮ ಅಂತ. ಈ ಕೇಶವ, ನಾರಾಯಣ, ಮಾಧವ, ಗೋವಿಂದ, ಹೀಗೆ 12 ಭಗವಂತನ ಅವತಾರ. ಇನ್ನು ಸಂಕರ್ಷಣಾದಿ 12 ಭಗವಂತನ ರೂಪದ ಚಿಂತನೆಗಳಿದ್ದಾವೆ. ಈ 12 24 ಇಲ್ಲಿಯೂ ಕೂಡ 24ರ ಚತುರ್ವಿಂಶತಿಯ ಒಂದು ಸಂಖ್ಯೆಯ ಒಂದು ಕ್ರೋಢೀಕರಣ ಆಗ್ತದೆ. ಇಲ್ಲಿ ಧನುರ್ಮಾಸದಲ್ಲಿ ಪ್ರಧಾನವಾಗಿ ನಾವು ಆರಾಧಿಸುವಂತಹ ಒಂದು ಸಾನ್ನಿಧ್ಯದ ಚಿಂತನೆ ಏನುಂಟು ಕೇಳಿದ್ರೆ, ಧನುರ್ಮಾಸದಲ್ಲಿ ಕೇಶವ ರೂಪಿಯಾಗಿರತಕ್ಕಂತಹ ಪರಮಾತ್ಮ, ಅರ್ಥಾತ್ ಎಲ್ಲ ಮಾಸ ನಿಯಾಮಕನೂ ಕೂಡ ವಿಷ್ಣುವಿನ ಚಿಂತನೆ ಇದ್ರೂ ಕೂಡ ಇಲ್ಲಿ ಒಂದು ರೂಪವಾದಂತಹ ಕೇಶವ ರೂಪಿಯಾಗಿರತಕ್ಕಂತಹ ಪರಮಾತ್ಮನ ಚಿಂತನೆಯನ್ನ ಮಾಡತಕ್ಕಂತಹ ಕಾಲ ಇದು ಧನುರ್ಮಾಸ ಅಂತ.
ಇನ್ನು ಧನುರ್ಮಾಸ ತನ್ನದ್ದೇ ಆದಂತಹ ಕೆಲವೊಂದಿಷ್ಟು ವೈಶಿಷ್ಟ್ಯಗಳಿಂದ ಕೂಡಿರತಕ್ಕಂತ ಮಾಸ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯಗಳಿಲ್ಲ. ಅದಕ್ಕೆ ಕೆಲವೊಂದಿಷ್ಟು ಊಹಾಪೋಹಗಳೆಲ್ಲ ಬರ್ತಾ ಹೋಗ್ತದೆ. ಆದರೆ ಅದನ್ನೆಲ್ಲ ಬದಿಗಿರಿಸಿದಂತೆ ನಾವು ಯಾವುದೇ ಮಾಸಗಳಿರಬಹುದು ಅಥವಾ ಯಾವುದೇ ನಕ್ಷತ್ರಗಳಿರಬಹುದು ಅಥವಾ ಯಾವುದೇ ರಾಶಿಗಳಿರಬಹುದು, ಅವ ಹುಟ್ಟಿದ ದಿನಮಾನಗಳಿರಬಹುದು, ಇದರಲ್ಲಿ ಸಾಧಕತೆಯನ್ನು ಹುಡುಕುವುದು ಬಿಟ್ಟು ನಾವು ಬಾಧಕತೆಯನ್ನು ಹುಡುಕುತ್ತಾ ಹೋಗ್ತೇವೆ. ನಮ್ಮ ಜಾತಕದಲ್ಲಿ ದೋಷ ಏನಿದೆ ಅಂತಾನೆ ಕೇಳ್ಕೊಂಡು ಬರುವುದೇ ಹೊರತು ನನ್ನ ಜಾತಕದಲ್ಲಿ ಒಳಿತಿ ಏನಿದೆ, ಪುಣ್ಯಾಂಶ ಏನಿದೆ ಅನ್ನುವಂತದ್ರ ಬಗ್ಗೆ ಥಿಂಕ್ ಮಾಡೋದಿಲ್ಲ. ಮೊದಲು ನಮ್ಮ ಏನ್ ಹೇಳ್ತಾರೆ ಕೇಳಿದ್ರೆ, ರಿಮೂವ್ ಇನ್ ಯುವರ್ ಮೈಂಡ್ ನೆಗೆಟಿವ್ ಥಾಟ್ಸ್ ಗಳನ್ನ ರಿಮೂವ್ ಮಾಡಬೇಕು. ನಾವು ನೆಗೆಟಿವ್ ಅನ್ನ ಥಿಂಕ್ ಮಾಡೋದನ್ನ ಬಿಟ್ಟು ಪಾಸಿಟಿವ್ ಥಿಂಕ್ ಗಳ ಬಗ್ಗೆ ಗಮನ ಹರಿಸಬೇಕು. ಸಾಧಕತೆಯನ್ನು ಹುಡುಕಬೇಕು, ಬಾಧಕತೆಯನ್ನು ಬಿಟ್ಟು ಬಿಡ್ಬೇಕು. ಅದು ನಮ್ಮ ಮೈಂಡಿನಲ್ಲಿ ಯಾವತ್ತು ಅದು ರೀಕಾಲ್ ಆಗ್ತಾ ಇದೆ, ನಮಗೆ ಸಾಧಕತೆಯನ್ನು ನೋಡ್ಲಿಕ್ಕೆ ಆಗೋದೇ ಇಲ್ಲ. ಪುಸ್ತಕದಲ್ಲಿ ಇದ್ದದ್ದು ಮಸ್ತಕಕ್ಕೆ ಬರಬೇಕಾದ್ರೆ ನಾವು ಪೂರ್ವಾಗ್ರಹ ಪೀಡಿತರಾಗಿರಬಾರದು. ಹೇಗೋ ಅಂತಹ ಸಂದರ್ಭದಲ್ಲಿ ಪುಸ್ತಕದಲ್ಲಿದ್ದದ್ದು ಮಸ್ತಕಕ್ಕೆ ಬರ್ಲಿಕ್ಕೆ ಸಾಧ್ಯ. ನಾವು ತಲೆಯಲ್ಲಿದ್ದದ್ದನ್ನೇ ಪುಸ್ತಕದಲ್ಲಿ ಓದಿದ್ರೆ ಪ್ರಯೋಜನ ಬರುವುದಿಲ್ಲ. ಪುಸ್ತಕದಲ್ಲಿದ್ದದ್ದನ್ನ ಓದುವುದರಿಂದ ಅದು ತಲೆಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂತೆಯೇ ಈ ಧನುರ್ಮಾಸದಲ್ಲಿಯೂ ಕೂಡ ಅದು ತನ್ನದ್ದೇ ಆದಂತ ವೈಶಿಷ್ಟ್ಯತೆಗಳನ್ನ ಹೊಂದಿಕೊಂಡಿರತಕ್ಕಂತ, ಅದರಲ್ಲಿ ಮತ್ತೆ ವಿಶೇಷ ಏನು ಕೇಳಿದ್ರೆ, ವೈಜ್ಞಾನಿಕವಾಗಿಯೂ ಕೂಡ ಅತ್ಯಂತ ಹತ್ತಿರದಲ್ಲಿರತಕ್ಕಂತಹ ವಿಚಾರಧಾರೆಗಳು ಆ ಮಾಸದ ಒಳಗೆ ಇದೆ. ಅಂತಹ ಮಾಸವನ್ನ ಪ್ರಾಮಾಣಿಕವಾಗಿ ಆಡಂಬರ ಶೂರತ್ವದಲ್ಲಿ ಅದನ್ನ ಅನುಸರಣೆ ಮಾಡುವುದರಿಂದ ಪ್ರಯೋಜನಗಳನ್ನ ಪಡೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಪ್ರಾಮಾಣಿಕವಾದಂತಹ ಹೆಜ್ಜೆಯಲ್ಲಿ ಈ ಮಾಸಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಅದಕ್ಕೆ ಪೂರಕವಾಗಿ ಶಾಸ್ತ್ರೀಯವಾದಂತಹ ವ್ಯವಸ್ಥೆಗೆ ಗೌರವ ಕೊಡುವುದರೊಂದಿಗೆ ವೈಜ್ಞಾನಿಕವಾಗಿಯೂ ಅತ್ಯಂತ ಹತ್ತಿರವಾಗಿರತಕ್ಕಂತಹ ಸನ್ನಿವೇಶ ಇರುವುದರಿಂದ ಇದೆರಡನ್ನೂ ಸೇರಿಸಿಕೊಂಡಂತೆ ಪ್ರಸ್ತುತ ವಿದ್ಯಮಾನಗಳಿಗೆ ನಾವು ಎಷ್ಟು ಪ್ರಮಾಣದಲ್ಲಿ ಅದನ್ನು ಅನುಸರಿಸಬಹುದು ಅನ್ನುವಂತಹ ಚಿಂತನೆಯನ್ನು ಇಟ್ಕೊಂಡು ಆ ಪ್ರಮಾಣದಲ್ಲಿ ಈ ಮಾಸಗಳನ್ನ ಅನುಸರಿಸುವುದರಿಂದ ಒಂದಿಷ್ಟು ಜೀವನದಲ್ಲಿ ಒಳಿತನ್ನ ಕಾಣಲಿಕ್ಕೆ. ಏನು ಕೇಳಿದ್ರೆ, ಮನುಷ್ಯ ಸಾಧನೆಯ ಮಾರ್ಗದಲ್ಲಿ ನಡಿಬೇಕಾದದ್ದು ನಿಜವಾದ ಜೀವನ ಶೈಲಿ. ನಮ್ಮ ಸಾಧನೆ ಇವತ್ತು ಬೇರೆ ಬೇರೆ ಆಯಾಮಗಳಲ್ಲಿ ಹೋಗ್ತಾ ಇದೆ. ಅಂತಹ ಸಾಧನೆಗಿಂತ ಜ್ಞಾನವನ್ನ ವೃದ್ಧಿಸಿಕೊಳ್ಳುವಂತಹ ಸಾಧನೆ ಇದೆಯಲ್ಲ, ಇದು ಅತ್ಯಂತ ಮಹತ್ವದ್ದು. ನಮ್ಮ ಷಟ್ಶಾಸ್ತ್ರಗಳಿರ್ಬೋದು, ವೇದದ ಸಾರಗಳಿರ್ಬೋದು, ಉಪನಿಷತ್ತುಗಳ ಸಾರಗಳಿರ್ಬೋದು, ಅಷ್ಟಾದಶ ಪುರಾಣಗಳ ಸಾರಗಳಿರ್ಬೋದು, ಇದೆಲ್ಲವೂ ಕೂಡ ಮನುಷ್ಯನ ಆತ್ಮೋದ್ಧಾರದ ಸಂಕೇತವಾಗಿ ಈ ದೇಹ ಏನು ಮಾಡುತ್ತದೆ ಅದು ಪ್ರಶ್ನೆ ಅಲ್ಲ, ಈ ಆತ್ಮ ಏನು ಮಾಡುತ್ತದೆ ಅದು ಪ್ರಶ್ನೆ. ನಾವೇನು ಮಾಡ್ತೇವೆ ಕೇಳಿದ್ರೆ, ಸದಾ ಕಾಲ ತನ್ನನ್ನ ತಾನು ಪ್ರಶಂಸೆಗೆ ಒಳಪಡಿಸ್ತಾ ಹೋಗ್ತೇವೆ. ಅಲ್ಲಿಗೆ ನಾವು ಆತ್ಮ ಹತ್ಯೆಯನ್ನ ಮಾಡಿಕೊಂಡಂತಹ ಒಂದು ಸನ್ನಿವೇಶಗಳು. ಆತ್ಮ ವಿಮರ್ಶೆಯನ್ನ ಮಾಡೋದಿಲ್ಲ. ಆತ್ಮ ವಿಮರ್ಶೆ ಅರ್ಥಾತ್ ಪುನರ್ಜನ್ಮದ ಸಂಕೇತ. ಇಲ್ಲಿ ನಾವು ಅರ್ಥೈಸಿಕೊಳ್ಬೇಕಾದದ್ದು ಏನು ಕೇಳಿದ್ರೆ, ಸಾಧನೆ ಸದು ಸಾಧನೆ ಆಗಬೇಕು. ಅದನ್ನ ಸಮಾಜ ಪೂರ್ಣ ರೀತಿಯಲ್ಲಿ ಒಪ್ಪುತ್ತದೆ ಅನ್ನುವಂಥದ್ದಲ್ಲ, ತನ್ನ ಆತ್ಮ ಒಪ್ಪುವ ರೀತಿಯಲ್ಲಿ ಆ ಸಾಧನೆಯ ಮಾರ್ಗವನ್ನು ಅವಲಂಬಿಸಿದಾಗ ಆ ಜೀವನಕ್ಕೆ ಒಂದು ಸಾರ್ಥಕ್ಯ ಬರ್ತದೆ ಅನ್ನುವಂತ ಒಂದು ಅಭಿಪ್ರಾಯ. ಸೌಮ್ಯವರ ಇಲ್ಲಿ ಅವರು ವೈಜ್ಞಾನಿಕವಾಗಿ ಅಂತ ಹೇಳಿದ್ರು. ಆ ಒಂದು ಪಾಯಿಂಟ್ ಅನ್ನ ನಾನು ನಿಮ್ಗೆ ಹೇಳ್ತೇನೆ. ಯಾಕಂದ್ರೆ ಅವ್ರು ಹೇಳ್ತಾ ಇದ್ರು, ಆದ್ರೆ ಒಂದು ಧನುರ್ಮಾಸ ಅಂತಂದ್ರೆ ಸಾಕಷ್ಟು ಪ್ರಾಮುಖ್ಯತೆ ಇದೆ. ಹಾಗೆ ಧಾರ್ಮಿಕವಾಗಲ್ಲದೆ ವೈಜ್ಞಾನಿಕವಾಗೂ ಕೂಡ ನಮ್ಮ ಜೀವನಕ್ಕೆ ಹತ್ತಿರವಾಗುತ್ತೆ ಆಚರಣೆ. ವೈಜ್ಞಾನಿಕತೆ ಏನು ಅಂತ ನೋಡಿ, ಈ ತಿಂಗಳಿನಲ್ಲಿ ಓಝೋನ್ ಲೇಯರ್ ಇದೆಯಲ್ಲ, ಓಝೋನ್ ಲೇಯರ್ ಬಹಳ ಕೆಳಮಟ್ಟದಲ್ಲಿ ಇರ್ತದೆ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಬ್ರಾಹ್ಮಿ ಮುಹೂರ್ತದಲ್ಲಿ, ಬ್ರಹ್ಮ ಮುಹೂರ್ತ ಅಂದ್ರೆ ಯಾವುದು, ನಮ್ಮಲ್ಲಿ 4:20 ಅಂತ 4:20 AM. ಆದ್ರೆ ಆಕ್ಚುಲಿ ಹೇಳ್ಬೇಕಾದ್ರೆ ಸೂರ್ಯೋದಯ ಮುಂಚೆ 1:15 ಮುಂಚೆ ಬ್ರಹ್ಮ ಮುಹೂರ್ತ. ಆ ಓಝೋನ್ ಲೇಯರ್ ಕಡಿಮೆ ಇರೋದ್ರಿಂದ ಆಕ್ಸಿಜನ್ ಅಂಶ ಜಾಸ್ತಿ. ಆದ್ರಿಂದ ಚಳಿಗಾಲದಲ್ಲಿ ಬೇಗ ಎದ್ದು ಮೊದಲು ನೀವು ವಿಷ್ಣುವನ ಪೂಜೆ ಮಾಡಿ ಆಮೇಲೆ ನೀವು ಬೇರೆ ಕೆಲಸ ಮಾಡಿ ಅಂತ ಹೇಳ್ತೇವೆ. ಯಾಕೆ? ಆ ಬೆಳಿಗ್ಗೆ ಎದ್ದು ಒಂದು ನದಿಯಲ್ಲಿ ಅಥವಾ ಯಾವುದೋ ಒಂದು ಬಾವಿಯಲ್ಲಿ ಸ್ನಾನ ಮಾಡಿದ್ರೆ ಒಂದು ಡಿಪ್ಪು, ವಿಶೇಷವಾಗಿ ತಣ್ಣೀರಿನಲ್ಲಿ ನೋಡಿ, ಒಂದು ಸಾರಿ ಸ್ನಾನ ಮಾಡಿದ್ರೆ ಅದು ಒಂದು ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ಅಂತ ಹೇಳಿದ್ದಾರೆ. ಯಾಕೆ ವಿಶೇಷತೆ ಅಂತ ಹೇಳ್ತಾರೆ? ಯಾಕಂದ್ರೆ ಧನುರ್ಮಾಸದಲ್ಲಿ ನೋಡಿ, ಮೊದಲೇ ಅವರಿಗೆ ಚಿಂತನೆಗೋಸ್ಕರ ಇಟ್ಟಿದ್ದಾರೆ. ಯಾಕಂದ್ರೆ ಚಳಿಗಾಲದಲ್ಲಿ ನಡುಕ ಬರ್ತಾರೆ, ಬೇಗ ಹೇಳಿದ್ರೆ ಬಹಳ ಕಷ್ಟ. ಆವಾಗ ನೀವು ಚಿಂತನೆ ಮಾಡ್ಯ ಯಾವುದು, ದೇವರ ಬಗ್ಗೆ ಚಿಂತನೆ ಮಾಡು, ಆವಾಗ ನಿನಗೆ ಮೋಕ್ಷ ಸಿಗ್ತದೆ ಅಂತ ನಮ್ಮ ಹಿಂದಿನ ಪೂರ್ವಜರು ಹೇಳ್ತಾ ಬಂದಿದ್ದು. ಅದು ಕೃಷ್ಣ
ತನ್ನ ಭಗವದ್ಗೀತೆಯಲ್ಲಿ ಉಲ್ಲೇಖಿಸಿದ್ರಿಂದ ಅದಕ್ಕೊಂದು ಪ್ರಾಮುಖ್ಯತೆ ಬಂತು. ಸೊ ಇವರ ವೈಜ್ಞಾನಿಕತೆ ಅನ್ನೋದು ನಾನು ಹೇಳೋದಾಗಿದ್ದು ಓಝೋನ್ ಲೇಯರ್ ಕಡಿಮೆ ಆದ್ರಿಂದ ಆಕ್ಸಿಜನ್ ಅಂಶ ಜಾಸ್ತಿ ಇರೋದ್ರಿಂದ, ಆಮೇಲೆ ದೇವರ ಒಂದು ಪೂಜೆ ಮಾಡಿದಲ್ಲಿ ನಮಗೆ ಮನಸ್ಥೈರ್ಯ, ನಮ್ಮ ಸ್ಪಿರಿಚುವಲ್ ಪವರ್ ಅಂದ್ರೆ ಧನುರ್ಮಾಸವನ್ನ ಆಕ್ಚುಲಿ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಅಂತ ಹೇಳ್ತಾರೆ. ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಇದಕ್ಕೆ ಧನುರ್ಮಾಸದಲ್ಲಿ ಉಂಟು. ಮತ್ತೆ ಧನುರ್ಮಾಸವನ್ನು ನಾವು ನೋಡಿ, ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ನಿಮಗೆ ಆ ತಿಂಗಳ ಬಗ್ಗೆ ಗೊತ್ತೇ ಇದೆ. ಇದರಲ್ಲಿ ಶೂನ್ಯ ಮಾಸಗಳು ಯಾವ್ದು? ಆಷಾಢ ಮಾಸ ಶೂನ್ಯ ಮಾಸ. ಆಷಾಢ ಮಾಸದಲ್ಲಿ ಯಾವ ಮದುವೆ ಮಾಂಗಲ್ಯಗಳು ಆಗುವುದಿಲ್ಲ. ಹಾಗೆ ಧನುರ್ಮಾಸವು ಶೂನ್ಯ ಮಾಸ ಅಂತೇವೆ. ಧನುರ್ಮಾಸ ಶೂನ್ಯ ಮಾಸ ಅಂದ್ರೆ ಮಾರ್ಗಶೀರ್ಷ ಮಾಸ ಶೂನ್ಯ ಮಾಸ ಅಲ್ಲ. ಮಾರ್ಗಶೀರ್ಷ ಮಾಸದಲ್ಲಿ ಮದುವೆ ಆಗ್ತದೆ, ಆದ್ರೆ ಧನುರ್ಮಾಸದಲ್ಲಿ ಆಗುವುದಿಲ್ಲ. ಅಂದ್ರೆ ನನ್ನ ಪ್ರಕಾರ ಪೌಷ ಮಾಸ ಶೂನ್ಯ ಮಾಸ. ಈ ಶೂನ್ಯ ಯಾಕೆ? ಶೂನ್ಯ ಅಂದ್ರೆ ಮಂಗಳ ಕಾರ್ಯಕ್ರಮ ಯಾವುದು ನಡೀಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇನ್ನು ಎಷ್ಟೊಂದು ಜನಗಳಲ್ಲಿ ಕೂಡ ಧನುರ್ಮಾಸದಲ್ಲೂ ಕೂಡ ಶುಭ ಕಾರ್ಯಗಳನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಯಾವ ಶುಭ ಕಾರ್ಯಗಳನ್ನ ಮಾಡಬಹುದು, ಯಾವ್ದನ್ನ ಮಾಡಬಾರ್ದು, ಇದ್ರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ತೀನಿ. ಈಗ ವೀಕ್ಷಕರೇ, ಒಂದು ಚಿಕ್ಕ ಬ್ರೇಕ್ ನ ನಂತರ ಧನುರ್ಮಾಸ ವಿಶೇಷ ಕಾರ್ಯಕ್ರಮ